ಸಂಪುಟದ ಸಚಿವರ ಪಟ್ಟಿ ಪ್ರಕಟವಾಗಿದೆ. ಪವರ್ ಟಿವಿಯಲ್ಲಿ ಡಿಕೆ ಸಂಪುಟದ ಎಕ್ಸ್ಕ್ಲೂಸಿವ್ ಸಿಗ್ತಾ ಇದೆ. ಡಿಕೆ ಸಚಿವ ಸಂಪುಟದ ಸಚಿವರ ಪಟ್ಟಿ ಪ್ರಕಟವಾಗಿದೆ. ಪವರ್ ಟಿವಿಯಲ್ಲಿ ಡಿಕೆ ಸಂಪುಟದ ಎಕ್ಸ್ಕ್ಲೂಸಿವ್ ಪಟ್ಟಿ ಸಿಕ್ಕಿದೆ. ಇದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ಸಿ ಕೊರಟಗೆರೆ ಅಂದ್ರೆ ಕೆಟಗರಿಯಲ್ಲಿ, ಇನ್ನು ಎಂಬಿ ಪಾಟೀಲ್ ಲಿಂಗಾಯತ ಕೆಟಗರಿಯಿಂದ ಬಬಲೇಶ್ವರ ಕ್ಷೇತ್ರದಿಂದ ಸಿಕ್ಕಿರೋದು. ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯ ಭಾಲ್ಕಿ ಕ್ಷೇತ್ರ, ಸತೀಶ್ ಜಾರಕಿಹೊಳಿ ಎಸ್ಟಿ ಸಮುದಾಯ ಯಮಕನಮರಡಿ ಕ್ಷೇತ್ರ, ಯುಟಿ ಖಾದರ್ ಅಲ್ಪಸಂಖ್ಯಾತ ಸಮುದಾಯದಿಂದ ಮಂಗಳೂರು ಕ್ಷೇತ್ರದಿಂದ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಐಟಿ-ಬಿಟಿ ಸಚಿವರಾಗಿದ್ರು ಮುಂಚೆ ಪ್ರಿಯಾಂಕ್ ಖರ್ಗೆ ಎಸ್ಸಿ ಸಮುದಾಯದಿಂದ ಚಿತ್ತಾಪುರ ಕ್ಷೇತ್ರದಿಂದ, ಇನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಒಬಿಸಿ ಎಂಎಲ್ಸಿ, ಇನ್ನು ಕೆಎಚ್ ಮುನಿಯಪ್ಪ ಎಸ್ಸಿ ಕೆಟಗರಿಯಿಂದ ದೇವನಹಳ್ಳಿ ಕ್ಷೇತ್ರ, ಕೃಷ್ಣ ಬೈರೇಗೌಡ ಒಕ್ಕಲಿಗ ಸಮುದಾಯದಿಂದ ಬ್ಯಾಟ್ರಾಯಪುರದಿಂದ ಕ್ಷೇತ್ರದಿಂದ ಈಗ ಅವರ ಹೆಸರು ಕೇಳಿ ಬರ್ತಾ ಇರೋದು. ಕೆಜೆ ಜಾರ್ಜ್ ಅಲ್ಪಸಂಖ್ಯಾತ ಸಮುದಾಯದಿಂದ ಸರ್ವಜ್ಞ ನಗರ, ರಾಮಲಿಂಗಾರೆಡ್ಡಿ ರೆಡ್ಡಿ ಒಕ್ಕಲಿಗ ಬಿಟಿಎಂ ಲೇಔಟ್, ಭೈರತಿ ಸುರೇಶ್ ಒಬಿಸಿ ಹೆಬ್ಬಾಳ, ಇನ್ನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಲಿಂಗಾಯತ ಸಮುದಾಯದಿಂದ ಹೆಸರು ಕೇಳಿ ಬರ್ತಾ ಇದೆ. ಸೇಡಂ ಕ್ಷೇತ್ರದಿಂದ ಈಗಾಗಲೇ ಹೈಕಮಾಂಡ್ಗೆ ಪಟ್ಟಿಯನ್ನ ರವಾನಿಸಿದ್ದಾಗಿದೆ. ಅದಾದ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈ ತಲುಪಿದ ನಂತರದಲ್ಲಿ ಫೈನಲ್ ಅಂತಿಮವಾದ ಪಟ್ಟಿ ಕೈ ತಲುಪಿರೋದು. ಅದರಲ್ಲಿ ಕೆಲವೊಂದಷ್ಟು ನಿರೀಕ್ಷಿತ ಹೆಸರುಗಳನ್ನ ಕೂಡ ಈಗ ಪಟ್ಟಿ ಮಾಡಲಾಗಿದೆ. ಪವರ್ ಟಿವಿಯಲ್ಲಿ ಡಿಕೆ ಸಂಪುಟದ ಎಕ್ಸ್ಕ್ಲೂಸಿವ್ ಹೆಸರುಗಳು ಸಿಕ್ಕಿದೆ. ಅದರಲ್ಲಿ ಈ ಹಿಂದೆ ಗೃಹ ಸಚಿವರಾಗಿದ್ದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಎಸ್ಸಿ ಸಮುದಾಯದಿಂದ ಕೊರಟಗೆರೆ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿದ್ರು. ಜೊತೆಗೆ 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಭಾವಿ ನಾಯಕರು. ಈ ಹಿಂದೆ ಕೂಡ ದಲಿತ ಸಿಎಂ ಹೆಸರು ಕೇಳಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಸಿಎಂ ರೇಸ್ನಲ್ಲಿದ್ದಂತಹ ಪ್ರಭಾವಿ ನಾಯಕ ಎಂಬಿ ಪಾಟೀಲ್ ಅವರು ಕೂಡ ಕೈಗಾರಿಕಾ ಸಚಿವರಾಗಿದ್ರು. ಅದರ ಜೊತೆಗೆ ಇವರು ಕೂಡ ಲಿಂಗಾಯತ ಸಮುದಾಯದಿಂದ ರೇಸ್ನಲ್ಲಿದ್ರು. ಡಿಸಿಎಂ ರೇಸ್ನಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಲಿಂಗಾಯತ ಸಮುದಾಯದಿಂದ ಹೆಸರು ಕೇಳಿ ಬರ್ತಾ ಇತ್ತು. ಇವರೇ ಹೆಸರುಗಳು ಕೂಡ ಅಥವಾ ಡಿಸಿಎಂ ಹುದ್ದೆಯಲ್ಲಿ ಇವರನ್ನ ಪರಿಗಣಿಸಬೇಕು ಅಂತ ಕೇಳಿ ಬರ್ತಾ ಇದ್ದ ಹೆಸರು. ಇನ್ನು ಸತೀಶ್ ಜಾರಕಿಹೊಳಿ ರಾಜಕೀಯ ವಲಯದಲ್ಲಿ ಒಂದಲ್ಲ ಎರಡೆರಡು ಹುದ್ದೆಗಳ ಲಿಸ್ಟ್ನಲ್ಲಿ ಇವರ ಹೆಸರು ಕೇಳಿ ಬರ್ತಾ ಇತ್ತು. ಕೆಪಿಸಿಸಿ ಅಧ್ಯಕ್ಷಗಾದಿ ಅಥವಾ ಡಿಸಿಎಂ ರೇಸ್, ಇದಕ್ಕಿಂತ ಮುಂಚೆ ದಲಿತ ಸಿಎಂ ಹೆಸರು ಕೇಳಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅವರು ಕೂಡ ರೇಸ್ನಲ್ಲಿದ್ರು. ಎಸ್ಟಿ ಸಮುದಾಯದಿಂದ ಯಮಕನಮರಡಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಇನ್ನು ಯುಟಿ ಖಾದರ್ ಸ್ಪೀಕರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಲ್ಪಸಂಖ್ಯಾತರ ಕೆಟಗರಿಯಲ್ಲಿ ಹೇಳಬೇಕು ಅಂದ್ರೆ ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಜೊತೆಗೆ ಅವರನ್ನೇ ಸೆಲೆಕ್ಟ್ ಮಾಡುವಂತ ಎಲ್ಲ ಲಕ್ಷಣಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಅದು ಯಾವಾಗ ಉಪಚುನಾವಣೆಯ ಹೊತ್ತಿನಲ್ಲಿ ಆಡಿಯೋ ವೈರಲ್ ಆಯಿತು, ಆ ಹೆಸರನ್ನ ಕೈ ಬಿಟ್ಟಿರೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟದಲ್ಲಿ ಹೊಸ ಹೆಸರುಗಳು ಕೇಳಿ ಬರ್ತಾ ಇದೆ. ನಿರೀಕ್ಷೆ ಮಾಡಿದ್ವಿ, ಇವತ್ತೇ ಪ್ರಮಾಣ ವಚನ ಆಗತ್ತಾ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಅನ್ನುವಂತಹ ಪ್ರಶ್ನೆ. ಆನಂದ್, ಖಂಡಿತವಾಗ್ಲೂ ಈಗಾಗಲೇ 13 ಜನರ ಪಟ್ಟಿಯನ್ನು ಡಿ ಕೆ ಶಿವಕುಮಾರ್ ಅವರು ರೆಡಿ ಮಾಡಿಕೊಂಡು ಎಲ್ರಿಗೂ ಕೂಡ ಯಾರ್ಯಾರಿಗೆ ಸಚಿವ ಸ್ಥಾನ ಫೈನಲ್ ಆಗಿದೆ ಅವರೆಲ್ಲರಿಗೂ ಕೂಡ ಫೋನ್ ಮಾಡಿ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆನೇ ಅವ್ರಿಗೆ ಹೈಕಮಾಂಡ್ನಿಂದ ಒಂದು ಪಟ್ಟಿ ರವಾನೆ ಆಗಿತ್ತು. ಅದರಂತೆ ಯಾರ್ಯಾರು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಖುದ್ದು ಕರೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಒಂದು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಸಚಿವ ಸ್ಥಾನಗಳನ್ನು ತುಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಭಾರಿ ಒಂದು ಲೆಕ್ಕಾಚಾರ ಮಾಡಿಕೊಂಡೇ ಸಚಿವ ಸ್ಥಾನಗಳನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಲಿಂಗಾಯತ ಒಕ್ಕಲಿಗ ದಲಿತ ಮತ್ತು ಅಹಿಂದ ನಾಯಕ ಎಲ್ಲ ಒಂದು ಸಮುದಾಯಗಳಿಗೂ ಕೂಡ ಮೊದಲ ಪಟ್ಟಿಯಲ್ಲಿ ಒಂದು ಮಣೆ ಆಗ್ತಕ್ಕಂಥ ಒಂದು ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ ಒಂದು ಚುನಾವಣೆ ದೃಷ್ಟಿಯಿಂದಲೂ ಕೂಡ ಈ ಒಂದು ಸಚಿವ ಸಂಪುಟ ರಚನೆ ಏನಿದೆ ಇದು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ದಲಿತ ಕೋಟಾದಲ್ಲಿ ಪರಮೇಶ್ವರ್ ಅವರಿಗೆ ಒಂದು ಸಚಿವ ಸ್ಥಾನ ನೀಡಿ ಮತ್ತೆ ಅವರಿಗೆ ಡಿಸಿಎಂ ಪಟ್ಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಬಹುತೇಕವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಆದರೆ ಅಂತಿಮವಾಗಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಿ ಕೆಪಿಸಿಸಿ ಹುದ್ದೆ
ಆ, ಒಂದು ಸಸ್ಪೆನ್ಸ್ ಆಗಿ ಇಟ್ಟಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಫೋನ್ ಮಾಡಿದ್ರು. ಜೊತೆಗೆ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ, ಎಂ ಬಿ ಪಾಟೀಲ್ ಅವ್ರಿಗೆ, ಈಶ್ವರ್ ಖಂಡ್ರೆ ಸೇರಿದಂತೆ 13 ನೂತನ ಒಂದು ಸಚಿವರಿಗೆ ಒಂದು ಕರೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಡಿ ಕೆ ಸಂಪುಟದಲ್ಲಿ ಮೊದಲ ಹಂತದಲ್ಲಿ 13 ಜನಕ್ಕೆ ಸ್ಥಾನವನ್ನ ಕೊಟ್ರೆ ಇನ್ನೂ ಕೂಡ 20 ಸ್ಥಾನಗಳು ಬಾಕಿ ಇರ್ತಕ್ಕಂಥದ್ದು. ಈ 20 ಸ್ಥಾನಗಳು ಯಾರ್ಯಾರಿಗೆ ಕೊಡ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕಿದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಈ ಬಾರಿ 50 ವರ್ಷದ ಒಳಗೆ ಇರ್ತಕ್ಕಂಥ 10 ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡಬೇಕು, ಯುವಕರಿಗೆ ಅವಕಾಶವನ್ನ ಮಾಡಿಕೊಡಬೇಕು, ಹೊಸ ಮುಖ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಸಭೆ ಎಲೆಕ್ಷನ್ ಮತ್ತೆ MLC ಎಲೆಕ್ಷನ್ ಬಳಿಕ ಮತ್ತೊಂದು ಸುತ್ತಿನ ಒಂದು ಸಚಿವ ಸಂಪುಟ ರಚನೆ ವಿಸ್ತರಣೆ ಆಗುತ್ತೆ. ಆ ಸಂದರ್ಭದಲ್ಲಿ 3-4 ಬಾರಿ ಗೆದ್ದಂತವರು ಹಾಗೆ 6-7 ಬಾರಿ ಗೆದ್ದಂತ ಒಂದು ಶಾಸಕರು ಕೂಡ ಇದ್ದಾರೆ. ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಜಾತಿವಾರು, ಸಮುದಾಯವಾರು ಮತ್ತೆ ಪ್ರಾದೇಶಿಕವಾರು ಒಂದು ಅಸಮಾನತೆ ಮತ್ತೆ ಒಂದು ಅಸಮಾಧಾನ ಏನಿತ್ತು ಅದೆಲ್ಲವನ್ನೂ ಕೂಡ ದೂರ ಮಾಡತಕ್ಕಂಥ ಒಂದು ಕೆಲಸ. ಮತ್ತೆ ಪ್ರತಿ ಒಂದು ಜಿಲ್ಲಾ ಮಟ್ಟದಲ್ಲೂ ಕೂಡ ಒಬ್ಬ ಪ್ರಮುಖ ನಾಯಕನಿಗೆ ಸಚಿವ ಸ್ಥಾನವನ್ನ ನೀಡಿ ಮುಂದೆ ಪಕ್ಷ ಸಂಘಟನೆಗೂ ಕೂಡ ಅನುಕೂಲ ಆಗೋ ರೀತಿ ಹೈಕಮಾಂಡ್ ನಾಯಕರು ಎಚ್ಚರಿಕೆ ಹೆಜ್ಜೆಯನ್ನು ವಹಿಸಿರ್ತಕ್ಕಂಥದ್ದು. ಸದ್ಯ ಈಗ ರಾಜ್ಯಸಭೆ ಮತ್ತೆ MLC ಎಲೆಕ್ಷನ್ ಬಳಿಕ 2ನೇ ಸುತ್ತಿನ ಒಂದು ಸಂಪುಟ ರಚನೆ ಆಗುತ್ತೆ. ಆಗ ಎಷ್ಟು ಯುವಕರಿಗೆ ಒಂದು ಆದ್ಯತೆಯನ್ನು ಕೊಡ್ತಾರೆ, ಮತ್ತೆ ಆ ಸಂದರ್ಭದಲ್ಲಿ ಹಿರಿಯ ನಾಯಕರಿಗೆ ಈ ಬಾರಿ ಏನು ಕೈ ತಪ್ಪಾಗಿದೆ 2ನೇ ಹಂತದಲ್ಲಿ, ಹಾಗಾಗಿ ಅವರು ಮುಂದೆನೂ ಕೂಡ ಲಾಬಿ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹಳೆದು ತೂಗಿ ಸಂಪುಟ ರಚನೆ ಮಾಡೋದಕ್ಕೆ ಈಗ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಸದ್ಯ ಇವತ್ತು ಸಂಜೆ 4:05 ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಸಮಯ ಫಿಕ್ಸ್ ಆಗಿದೆ. ಈ ಸಂದರ್ಭದಲ್ಲಿ 13 ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಡಯಾನಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಚಿವ ಸಂಪುಟದ ಬಗ್ಗೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. +13 ಎಂದ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್. ಸ್ವತಃ ಸಚಿವ ಸಂಪುಟದ ಬಗ್ಗೆ ನಿಯೋಜಿತ ಸಿಎಂ ಡಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ. +13 ಅಂತ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಪಡಿಸಿರುವುದು. ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ನಿವಾಸದ ಬಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವುದು. ಡಿಕೆ ಸಂಪುಟಕ್ಕೆ ಇಂದು 13 ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡ್ತಾರೆ. ಸಿಎಂ ಆಗಿ ಡಿಕೆಶಿ ಸೇರಿ ಒಟ್ಟು 13 ಸಚಿವರ ಪ್ರಮಾಣ ವಚನ ಆಗತ್ತೆ. ನಿನ್ನೆ ನಡೆದಂತ ಹೈಕಮಾಂಡ್ ನೇತೃತ್ವದ ಸಭೆಯಲ್ಲಿ 11:11:11 ಅಂದ್ರೆ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ 11 ಜನ, ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ 11 ಜನ, ಹಾಗೆ ಡಿಕೆ ಶಿವಕುಮಾರ್ ಸೇರಿದಂತೆ ಹೈಕಮಾಂಡ್ ಪರವಾಗಿ 11 ಜನ ಲಿಸ್ಟ್ ಇತ್ತು. ಈಗ ಸ್ಪಷ್ಟಪಡಿಸಿದ್ದಾರೆ ಡಿಕೆ ಶಿವಕುಮಾರ್ 13 ಜನ ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡ್ತಾರೆ ಅಂತ ಮಾತನಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಒಂದು ಫೋನ್ ಯಾರ್ದು ಫೋನ್ ಎತ್ತಿ. Unlike in other states, very ಫೋನ್ ತೆಗೆಯಮ್ಮ. sir, advice. So what has he told in sir today? Sir, Kada sir. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿರುವಂತಹ ಹೆಸರನ್ನ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ದಿಗ್ಗಜ ನಾಯಕರಿಗೆ ಮೊದಲ ಪಟ್ಟಿಯಲ್ಲಿಲ್ಲ ಸ್ಥಾನ. ಅದರಲ್ಲಿ KH ಪಾಟೀಲ್, HC ಮಹದೇವಪ್ಪ, ಚೆಲುವರಾಯಸ್ವಾಮಿ ಸೇರಿದಂತೆ ಜಮೀರ್ ಅಹಮದ್ ಅವರ ಹೆಸರು ಕೂಡ ಮೊದಲ ಪಟ್ಟಿಯಲ್ಲಿಲ್ಲ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಮೊದಲ ಪಟ್ಟಿಯಲ್ಲಿಲ್ಲ ಸ್ಥಾನ. 2ನೇ ಪಟ್ಟಿಯಲ್ಲಿ ಸಂಪುಟ ಸೇರುವ ಸಾಧ್ಯತೆ ಇದೆ. ರಾಜ್ಯಸಭಾ ಹಾಗೆ ಪರಿಷತ್ ಎಲೆಕ್ಷನ್ನ ನಂತರ ಕಾಂಗ್ರೆಸ್ನಲ್ಲಿ ಮೊದಲಿನಿಂದ ನಡೆದುಕೊಂಡು ಬಂದಿರುವಂತಹ ವಾಡಿಕೆಯಂತೆ ಈ ಬಾರಿಯೂ ಕೂಡ 2ನೇ ಹಂತದಲ್ಲಿ ಹೆಸರನ್ನ ಅನೌನ್ಸ್ ಮಾಡ್ತಾರೆ. ಆದ್ರೆ ಈಗ ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಹಿರಿಯ ಪ್ರಭಾವಿ ನಾಯಕ HK ಪಾಟೀಲ್ ಅವರ ಹೆಸರಿಲ್ಲ. ಹಾಗೆ ಸಮಾಜ ಕಲ್ಯಾಣ ಇಲಾಖಾ ಸಚಿವ, ಮೈಸೂರು ಉಸ್ತುವಾರಿ ಸಚಿವರು ಆಗಿರುವಂತ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ HC ಮಹದೇವಪ್ಪ ಅವರ ಹೆಸರು ಕೂಡ ಮಿಸ್ ಆಗಿದೆ. ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರ ಹೆಸರು ಇಲ್ಲ. ಇನ್ ಜಮೀರ್ ಅಹಮದ್ ಅವರ ಹೆಸರು ಯಾಕಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಜಾಹೀರಾಗಿದೆ. ಇಲ್ಲ ಅಂತ ಹೇಳಿದ್ರೆ ಅವರ ಹೆಸರು ಖಂಡಿತವಾಗ್ಲೂ ಫಸ್ಟ್ ಲಿಸ್ಟ್ ಅಲ್ಲಿ ಇರ್ತಾ ಇತ್ತು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಬೆಳಗಾವಿ ಭಾಗದಲ್ಲಿ ಕೇಳಿ ಬರ್ತಾ ಇತ್ತು. ಸಂಬಂಧಪಟ್ಟ ಹಾಗೆ ಪೂಜೆ ಪುನಸ್ಕಾರ ಎಲ್ಲ ಆಯ್ತು. ಬಟ್
ಮೊದಲ ಪಟ್ಟಿಯಲ್ಲಿ ಅವರು ಕೂಡ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಆದರೆ ಎರಡನೇ ಪಟ್ಟಿಯಲ್ಲಿ ಮತ್ತೊಮ್ಮೆ ಹೆಸರುಗಳು ಅನೌನ್ಸ್ ಆಗಬಹುದು. ಎರಡನೇ ಪಟ್ಟಿಯಲ್ಲಿ ಈ ಎಲ್ಲಾ ನಾಯಕರುಗಳಿಗೆ ಮತ್ತೆ ಮಣೆ ಹಾಕಲೂಬಹುದು ಅಥವಾ ಯುವ ಮುಖಗಳಿಗೆ ಮತ್ತೆ ಚಾನ್ಸಸ್ ಕೊಡಬಹುದು. ಡಿಕೆ ಫಸ್ಟ್ ಲಿಸ್ಟ್ ನಲ್ಲಿ ಸಿದ್ದು ಸಂಪುಟದ ಹಲವರಿಗೆ ಸ್ಥಾನವನ್ನ ಕೊಟ್ಟಿಲ್ಲ. ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಸೇರಿದಂತೆ ಎಸ್ ಮಲ್ಲಿಕಾರ್ಜುನ್ಗೂ ಮೊದಲ ಪಟ್ಟಿಯಲ್ಲಿ ಸ್ಥಾನವನ್ನ ಕೊಟ್ಟಿಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಡಿಮಾಂಡ್ಗಳನ್ನ ಮುಂದಿಟ್ರು. ಅದರಲ್ಲಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯೂ ಕೂಡ ಒಂದಾಗಿತ್ತು. ಆದ್ರೆ ಈಗ ಘಟಾನುಘಟಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ನಾಯಕರುಗಳ ಹೆಸರುಗಳು ಕೇಳಿ ಬರ್ತಾ ಇಲ್ಲ. ಯಾವ ಕಾರಣಕ್ಕೆ ಜಸ್ಟ್ ಕೈ ಬಿಡಲಾಗಿರೋದು? ಯಾಕೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋರನ್ನ ಮಾತ್ರ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಎರಡನೇ ಹಂತದಲ್ಲಿ ಅವರನ್ನ ಕೈ ಹಿಡಿಯುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗಾಗಲೇ ರಾಘವೇಂದ್ರ, ಲಿಸ್ಟ್ ಅನೌನ್ಸ್ ಆಗಿದೆ ಮೊದಲ ಹಂತದ್ದು, ಬಟ್ ಎರಡನೇ ಹಂತದಲ್ಲಿ ಕೆಲವೊಂದಷ್ಟು ಹೆಸರುಗಳನ್ನ ಈಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಅದನ್ನ ನಿರೀಕ್ಷೆ ಮಾಡಬಹುದಾ ರಾಘವೇಂದ್ರ? ಡಯನ ಖಂಡಿತವಾಗೋ, ಯಾಕಂದ್ರೆ ಡಿಕೆ ಶಿವಕುಮಾರ್ ಸೇರಿದಂತೆ ಒಟ್ಟು 14 ಮಂದಿ ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರೆ, ಪರಮೇಶ್ವರ್ ಅವರು ಡಿಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನು ಮಿಕ್ಕಂತೆ 12 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿದ್ದಂತಹ ಬಹುತೇಕ ಘಟಾನುಘಟಿ ನಾಯಕರಿಗೆ ಕೋಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಮೊದಲ ಪಟ್ಟಿಯಲ್ಲಿ. ಪ್ರಮುಖವಾಗಿ ಜಮೀರ್ ಆಗಿರ್ಬೋದು, ಚಲುವರಾಯ ಸ್ವಾಮಿ ಆಗಿರ್ಬೋದು, ಹಾಗೆ ಶಿವರತ್ ತಂಗಡಗಿ ಆಗಿರ್ಬೋದು, ಇಂತಹ ಪ್ರಮುಖರಾಗಿರ್ತಕ್ಕಂಥವ್ರಿಗೂ ಸಹ ಮೊದಲ ಪಟ್ಟಿಯಲ್ಲಿ ಸ್ಥಾನ ಇಲ್ಲ. ಆದರೆ ಎರಡನೇ ಪಟ್ಟಿ 20ನೇ ತಾರೀಕು ನಂತರ ಅನೌನ್ಸ್ ಆಗುತ್ತೆ. ಅದರಲ್ಲಿ ಸ್ಥಾನ ಸಿಗುವ ಒಂದು ಆಕಾಂಕ್ಷೆಯನ್ನ ಅವರು ಹೊಂದಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಮಹಿಳಾ ಕೋಟದಲ್ಲಿ ಮೊದಲ ಪಟ್ಟಿಯಲ್ಲಿ ಯಾರಿಗೂ ಸಹ ಸ್ಥಾನಮಾನವನ್ನು ಕೊಟ್ಟಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಸಹ ಈ ಸ್ಥಾನಮಾನವನ್ನು ಕೊಟ್ಟಿಲ್ಲ. ರೂಪಕಲಾ ಶಶಿಧರ್ ಅವರಿಗೂ ಸಹ ಸ್ಥಾನಮಾನವನ್ನು ಕೊಟ್ಟಿಲ್ಲ. ಅವರ ತಂದೆ ಮುನಿಯಪ್ಪನವರಿಗೆ ಮೊದಲ ಪಟ್ಟಿಯಲ್ಲೇನೆ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟು 14 ಮಂದಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಹೊಸಬ್ರು ಇಬ್ರು ಮಾತ್ರ ಇಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಒಂದು ಯುಟಿ ಖಾದರ್, ಸ್ಪೀಕರ್ ಆಗಿರ್ತಕ್ಕಂಥ ಯುಟಿ ಖಾದರ್ ಅವರು ಈ ಒಂದು ಪಟ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಸಹ ಈ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಒಟ್ಟು 14 ಮಂದಿ ಇವತ್ತು ಪ್ರಮಾಣ ವಚನವನ್ನು ರಾಜಭವನದಲ್ಲಿ 4 ಗಂಟೆಗೆ ತೆಗೆದುಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಡಯಾನಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ